ಏನು ಶರಣಾಗತಿ ಅಂದ್ರೆ ಆತ್ಮ. ಆತ್ಮವೆಂಬುದು ಆತ್ಮ ಸ್ವರೂಪವಾದ ಅಖಿಲ ಬ್ರಹ್ಮಾಂಡ ನಾಯಕನಿಗೆ ಶರಣಾಗುವುದು. ಅದೇ ಮಾಸ್ಟರ್ಸ್ ಹೇಳಿದ್ನ, ಮೊದಲು ನಾವು ತಂದೆ ತಾಯಿಗೆ, ಗುರುವಿಗೆ, ಆಮೇಲೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರೆ ನಿರಾಕಾರ ಸ್ವರೂಪವಾದ ಆ ಪರಮಾತ್ಮನಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಅವನಿಗೆ ಶರಣಾಗಬೇಕು, ಭಗವಂತನಿಗೆ. ನಾವೆಲ್ಲರೂ ಆತನ ಆತ್ಮ ಬಿಂದುಗಳು. ನಿಮ್ಗೆಲ್ರೂ ಗೊತ್ತಿದೆ ಮಾಸ್ಟರ್ಸ್, ನಾವೆಲ್ರೂ ಭಗವಂತಗಳು ಅಂದ್ರೆ ನಾವೆಲ್ರೂ ದೇವ್ರು. ಯಾಕೆಂದ್ರೆ ನಾವು ಸಾಕ್ಷಾತ್ ಆ ಭಗವಂತನ ಆತ್ಮದಿಂದ ಸಣ್ಣ ಸಣ್ಣ ಪ್ರಮಾಣದಷ್ಟು ಕಿಡಿಯಾಗಿ ಹೊರಬಿದ್ದಂತ ಅಂಶಗಳು. ಸೊ ನಾವೆಲ್ರೂ ಈಗ ಮಾನವರಾಗಿದ್ದೀವಿ. ಸೊ ನಾವು ಎಲ್ರು ಅವನ ಆತ್ಮ ಬಿಂದುವು ಅಂದ್ರೆ ಅವನಿಂದ ಹೊರಟಂತ ಸಣ್ಣ ಸಣ್ಣ ಪ್ರಮಾಣದ ಆತ್ಮವು ನಾವೆಲ್ರು ಮಾಸ್ಟರ್ಸ್. ಭಗವಂತನ ಆತ್ಮ ಜ್ಯೋತಿಯ ಮೂಲಕ ನಾವೆಲ್ಲರೂ ಕಂಗೊಳಿಸುತ್ತಿದ್ದೇವೆ. ಅದಕ್ಕೆ ಆತನೇ ಅಹಂ ಬ್ರಹ್ಮಾಸ್ಮಿ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮೆಲ್ರಿಗೂ ಅವನೊಬ್ನೇ ಬ್ರಹ್ಮ ಅಂದ್ರೆ ಅವನೇ ಅಹಂ ಬ್ರಹ್ಮಾಸ್ಮಿ. ನಿರಾಕಾರ ಸ್ವರೂಪವಾದ ಭಗವಂತ ಅವನೇ ಅಹಂ ಬ್ರಹ್ಮಾಸ್ಮಿ. ಆತನ ಮೂಲಕ ಎಲ್ಲ ಪರಿಶುದ್ಧ ಆತ್ಮಗಳು ಅಜ್ಞಾನದ ಕತ್ತಲೆಯ ಮಾರ್ಗದಿಂದ ಸುಜ್ಞಾನವೆಂಬ ಮಾರ್ಗದ ಮೂಲಕ ಆತ್ಮ ಪ್ರಯಾಣಿಗಳಾಗಿ ನಾವೆಲ್ಲರೂ ಸಾಗುತ್ತಿದ್ದೀವಿ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ಹೇಳಿದರು. ನಾವ್ ಯಾಕೆ ಪರಿಶುದ್ಧ ಆತ್ಮ ಅಂತ ಹೇಳಿದಾರಂದ್ರ, ನಾವೆಲ್ರೂ ಅವನ ಕಡೆಯಿಂದ ಹೊರ ಬಂದೀವಿ. ಅವನ ಆತ್ಮದಿಂದ ಕಿಡಿಕಿಡಿಯಾಗಿ ಹೊರ ಬಂದಂತ ಆತ್ಮಗಳು. ಸೊ ನಾವೆಲ್ರೂ ಹೇಗಂದ್ರೆ ಅಜ್ಞಾನದ ಕತ್ತಲೆಯಿಂದ ನಾವ್ ಯಾರ್ಯಾರು ಧ್ಯಾನ ಮಾಡ್ತಿದ್ದೀವಲ್ಲ, ಸೊ ನಾವೆಲ್ರೂ ಅಜ್ಞಾನದ ಕತ್ತಲೆಯಿಂದ ದಾಟ್ಕೊಂಡ್ ಬಂದಿದೀವಿ ಅಂತ ಮಾಸ್ಟರ್ಸ್. ಅಜ್ಞಾನದ ಕತ್ತಲೆಯಿಂದ ನಾವೆಲ್ರೂ ಸುಜ್ಞಾನ ಮಾರ್ಗ ಅಂದ್ರೆ ಹೊಸ ವಿಜ್ಞಾನ ಮಾರ್ಗಕ್ಕೆ ನಾವೆಲ್ರೂ ಆಯ್ಕೆ ಆಗಿದ್ದೀವಿ. ಅದು ಯಾವ ರೀತಿ ಅಂದ್ರೆ ಆತ್ಮ ಪ್ರಯಾಣಿಗಳಾಗಿ ನಾವೆಲ್ರೂ ನಮ್ಮ ಅಜ್ಞಾನ ನಾವು ಕಳ್ಚಿದೀವಿ ಮಾಸ್ಟರ್ಸ್. ನಾವೆಲ್ರೂ ಸುಜ್ಞಾನಿಗಳಾಗಿದ್ದೀವಿ, ಒಂದು ವಿದ್ಯಾವಂತರಾಗಿದ್ದೀವಿ ಈ ಜ್ಞಾನಕ್ ಬಂದ್ಮೇಲೆ ಮಾಸ್ಟರ್ಸ್. ಅದಕ್ಕೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡ್ರಿ. ಅಜ್ಞಾನದ ಕತ್ತಲೆಯ ಮಾರ್ಗದಿಂದ ಸುಜ್ಞಾನವೆಂಬ ಮಾರ್ಗದ ಮೂಲಕ ಆತ್ಮ ಪ್ರಯಾಣಿಗಳಾಗಿ ನಾವೆಲ್ಲರೂ ಸಾಗುತ್ತಿದ್ದೇವೆ. ಸಾಕ್ಷಾತ್ ಭಗವಂತನ ಅಸ್ತಿತ್ವವನ್ನು ಕಾಣುವ ಮೂಲಕ ಆತ್ಮ ಸ್ವರೂಪನಿಗೆ ಶರಣಾಗುವ ಮೂಲಕ ಆಭಾರಿಯಾಗಿದ್ದೇವೆ. ನೋಡಿ ಮಾಸ್ಟರ್ಸ್, ಯಾರ್ಯಾರು ಧ್ಯಾನ ಮಾಡತ್ತೇವಲ್ಲ, ಸೊ ನಾವೆಲ್ರೂ ಸಾಕ್ಷಾತ್ ಆ ಭಗವಂತನ ಅಸ್ತಿತ್ವನ ನೋಡಿದೀವಿ, ನಾವು ಕಾಣಿದೀವೆಲ್ರು. ಸೊ ನಾವೆಲ್ರೂ ಈಗೇನಾಗಿದ್ದೀವಿ, ಆತ್ಮ ಸ್ವರೂಪಿಗಳಾಗಿದ್ದೀವಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್. ಈ ಶರಣಾಗತಿ ಅನ್ನೋ ಟಾಪಿಕ್ ನಲ್ಲಿ ಎಷ್ಟು ಈಸಿಯಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವೆಲ್ರೂ ಅಜ್ಞಾನ ಮಾರ್ಗದಿಂದ ಸುಜ್ಞಾನ ಮಾರ್ಗಕ್ಕೆ ಬಂದೀವಿ. ಆಮೇಲೆ ನಾವು ಸಾಕ್ಷಾತ್ ಈಗ ಭಗವಂತನ ಅಸ್ತಿತ್ವ ನಾವೆಲ್ಲರೂ ನೋಡ್ತಿದೀವಿ, ನಾವು ಕಾಣ್ತಿದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.